ಯಾಕಂದ್ರೆ ಈ ಪವಿತ್ರಾತ್ಮನ ಕುರಿತು ಕಲಿಯುವಾಗ ಸುಮಾರು ಅಡೆತಡೆಗಳು ಬರುತ್ತೆ. ಯಾಕೆಂದ್ರೆ ಪವಿತ್ರಾತ್ಮನ ಮುಖಾಂತರ ಯಾರು ವಾಕ್ಯ ಕಲಿತಾರೋ, ಇಲ್ಲದ್ರೆ ಯಾರು ನಡೀತಾರೋ, ಯಾರು ಮಾತಾಡ್ತಾರೋ, ಇವರಿಗೆಲ್ಲ ದೇವರ ಕೃಪಾ ಆಶೀರ್ವಾದಗಳು, ದೇವರ ಕೃಪೆಯ ಅನುಗ್ರಹಗಳು, ಕರುಣೆಯನ್ನು ದೊರಕುವುದು ತುಂಬಾ ಈಸಿ. ಆದ್ರಿಂದ ಸೈತಾನನ ಕೆಲವೊಂದು ಕೆಲಸಗಳಿರುತ್ತೆ. ಯಾಕೆಂತ ಹೇಳಿದ್ರೆ, ಇವನು ಯಾವ ಕಾರಣದಲ್ಲಿನೂ ದೇವರ ಕಡೆ ಹೋಗಬಾರದು, ದೇವರ ಆತ್ಮನ ಕುರಿತಾಗಿ ಕಲಿಯಬಾರದು, ದೇವರಾತ್ಮನ ಪ್ರೇರಿತವಾಗಿ ಇವನು ಜೀವಿಸಬಾರದು, ಇವನಲ್ಲಿ ದೇವರ ಪ್ರಭಾವವನ್ನು ಯಾವ ಕಾರಣದಲ್ಲಿನೂ ಬರಬಾರದು ಅಂತ ಹೇಳಿ ಆದಿಕಾಂಡದಲ್ಲಿ ನಾವು ನೋಡುವಾಗಲೂ ಇದೇ ನೋಡಿರೋದು. ಅವಳಿಗೆ ಸೈತಾನನು ಹೇಳಿ ಏನಂತ ಹೇಳಿ, ಮನುಷ್ಯನ ಪ್ರಾಪಂಚಿಕ ಮನುಷ್ಯನ ಹಲವಾರು ಆಸೆಗಳಿರುತ್ತೆ. ಆದ್ರೆ ಇಲ್ಲಿ ನೋಡಿ ಏನಂತ ಹೇಳಿದೆ, ಈ ಫಲವನ್ನು ನೀವು ತಿಂದಿದ್ರೆ ನಿಮಗೆ ಜ್ಞಾನವನ್ನು ಹೊಂದಿ ನೀವು ನಿಮಗೇನು ದೇವರಿಗೇನು ಏನು ವ್ಯತ್ಯಾಸ ಇಲ್ಲಂದ ಆಗುತ್ತೆ ಅಂತ. ಸೈತಾನ್ ಈಗಲೂ ಉದ್ದೇಶ ಅದೇನೆ, ದೇವರ ವಾಕ್ಯಗಳು ಕಲಿಯುವಾಗ, ದೇವರ ಆ ಕೂಟಗಳಲ್ಲಿ ಪಾಲ್ಗೊಳ್ಳುವಾಗ, ಆ ಒಂದು ಅನ್ಯೋನ್ಯತೆಯಲ್ಲಿ ಪಾಲ್ಗೊಳ್ಳುವಾಗ ಎಲ್ಲದನ್ನು ಏನಾದ್ರೂ ಒಂದು ಕುತಂತ್ರ ಮಾಡಿ, ಇಲ್ಲಾದ್ರೆ ಏನಾದ್ರೂ ಒಂದು ರೋಗಗಳಿರ್ಬೋದು, ಪೀಠಗಳಿರ್ಬೋದು. ಅದರಿಂದ ಪ್ರಿಯರೇ, ಪ್ರತಿಯೊಂದು ಸುವಾರ್ತೆ ಕೂಟದಲ್ಲಿನೂ, ದೇವರ ವಾಕ್ಯ ಕೂಟದಲ್ಲಿನೂ ಬಹಳ ಒಂಥರ ಈ ತರ ಅಡೆತಡೆಗಳು ಬರುತ್ತೆ. ನನ್ನನ್ನು ಹೆಂಗಾದ್ರೂ ಅದು ಕೇಳಿಸ್ಕೊಳ್ಳೋದ್ರಿಂದ ತಪ್ಪಿಸೋಕೆ ಸೈತಾನನ ಹೆಂಗಾದ್ರೂ ಪ್ರಯತ್ನ ಮಾಡ್ತಾನೆ ಅಂತ ಆಲೋಚನೆಯಲ್ಲಿ ನಮ್ಮನ್ನೇ ನಾವು ಶಕ್ತಿ ಹೊಂದಿ ಪ್ರತಿಯೊಂದು ಕೂಟದಲ್ಲಿ ನಾವು ಪ್ರಿಪೇರ್ ಆಗಿರ್ಬೇಕು. ಎಸ್ಪೆಷಲಿ ಪವಿತ್ರಾತ್ಮನ ಕುರಿತು ಕಲಿಯುವಾಗ. ಇಲ್ಲಿ ಕಳೆದ ಭಾಗದಲ್ಲಿ 54ನೇ ಭಾಗದಲ್ಲಿ 6ನೇ ತಾರೀಕಿಗೆ ನಾವು ಕಲಿತಿರೋದು ಏನಂತ ಹೇಳಿದ್ರೆ, ಜೆಂಟಿಲ್ನೆಸ್ ಆಫ್ ಪಾಲ್. ಮೊದಲನೇದಾಗಿ ನಾವು ನೋಡಿ ಅಂದಾಗ ಪೌಲನ್ನ ಆ ಜೆಂಟಿಲ್ನೆಸ್ ಅಂತ ಹೇಳುವ ಅದಕ್ಕಿಂತ ಮುಂಚಿನ ಭಾಗದಲ್ಲಿ ನಾವು ನೋಡಿದೀವಿ. ಏನಂತ ಹೇಳುದು, ಮರ್ಯಾದ ಪುರುಷ. ಈ ಕೆಲವರು ಹೇಳ್ತಾರಲ್ಲ, ನಿಮ್ಗೆ ಮಾನ ಮರ್ಯಾದೆ ಇದೆ ಅಂತ. ಎಲ್ಲಾ ರೀತಿಯಲ್ಲೂ ಮಾನವನ್ನು ಮರ್ಯಾದೆಯನ್ನು ಇಟ್ಕೊಂಡು ಎಲ್ಲರಿಗೇನು ಸಜ್ಜನನಾಗಿ ಒಳ್ಳೆ ವ್ಯಕ್ತಿಯನ್ನೇ ಆಗಿರೋ ವ್ಯಕ್ತಿಗೆ ನಾವೇನಂತ ಹೇಳ್ತೀವಿ, ಜೆಂಟಲ್ ಮ್ಯಾನ್ ಆರ್ ಜೆಂಟಲ್ನೆಸ್ ಅಂತ ಇರೋದು ವ್ಯಕ್ತಿ ಅಂತ ಹೇಳಿ. ಅದು ವಿಶ್ವಾಸಿಯ ಮಧ್ಯದಲ್ಲಿ ಹೇಗಿರುತ್ತೆ ಅಂತ ನಾವು ನೋಡ್ತಾ ಬಂದಿದ್ದೀವಿ. ಕಳೆದ ಭಾಗದಲ್ಲಿ ಪೌಲೋನ್ ಆ ಒಂದು ಜೆಂಟಲ್ನೆಸ್ ಯಾವ ರೀತಿಯಲ್ಲಿ ಇತ್ತು, ಯಾವ ರೀತಿಯಲ್ಲಿ ನಾವು ನೋಡಿ. ಆ ಎರಡನೇದಾಗಿ ಜೆಂಟಲ್ನೆಸ್ ಇನ್ ರಿಲೇಶನ್ಶಿಪ್, ಅನ್ಯೋನ್ಯತೆಯಲ್ಲಿ ಸಹೋದರರ ಮಧ್ಯದಲ್ಲಿ, ಅದೇ ರೀತಿಯಲ್ಲಿ ಸಭೆಯಾಗಿ, ಕುಟುಂಬವಾಗಿ ಯಾವ ರೀತಿಯಲ್ಲಿ ಆ ಒಂದು ಜೆಂಟಲ್ನೆಸ್ ನಾವು ಕಾಪಾಡಬಹುದು ಅಂತ ನಾವು ನೋಡಿದ್ವಿ. ಕೊನೆಯ ವಾಕ್ಯದಲ್ಲಿ ನಾವೇನ ನೋಡಿದ್ವಿ ಅಂತ ಹೇಳಿದ್ರೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ 14ನೇ ವಾಕ್ಯದಲ್ಲಿ, ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ, ರಿಲೇಶನ್. ಯಾಕಂದ್ರೆ ಪ್ರೀತಿ ಇಲ್ಲದೆ ಯಾವ ರೀತಿಯಲ್ಲಿನೂ ರಿಲೇಶನ್ ಹುಟ್ಟಲ್ಲ. ರಿಲೇಶನ್ಗೆ ಮುಖ್ಯ ಕಾರಣವನ್ನೇ ಪ್ರೀತಿ. ಪ್ರಿಯರೇ, ಅದೇ ಕಂಟಿನ್ಯೂಷನ್ ಆಗಿ ಇವತ್ತು ನಾವು ಅದೇ ನನ್ನ 3ನೇದಾಗಿ ಜೆಂಟಲ್ನೆಸ್ ಆಫ್ ಡಿಸೈಪಲ್ಶಿಪ್. ಒಬ್ಬ ಶಿಷ್ಯನಾಗಬೇಕು, ಇಲ್ಲಾದ್ರೆ ನಾನು ಯೇಸು ಸ್ವಾಮಿ ಶಿಷ್ಯನಾಗಬೇಕು, ಯೇಸು ಕ್ರಿಸ್ತನನ್ನ ಹಿಂಬಾಲಿಸಬೇಕು. ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿ ಸುಂದರ ರಕ್ಷಕನನ್ನ ಆಯ್ಕೆ ಮಾಡಿ ನಾವೇನಾಗಿದೆ, ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ತಗೊಂಡು ದೇವರ ಅನುಗ್ರಹ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ಈ ಸಂಜೆ ವೇಳೆಯಲ್ಲಿ ನಾವಿಲ್ಲಿ ಕೂತಿರುವಾಗ, ಇಲ್ಲಿ ಒಂದು ಉದಾಹರಣೆ, ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 5ನೇ ವಾಕ್ಯ. ಸಿಯೋನ್ ನಗರಿಗೆ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಸಾಕು. ಇಲ್ಲಿ ನೋಡಿ, ಥ್ಯಾಂಕ್ ಯು. ಇಲ್ಲಿ ನೋಡುವಂತ ವಿಷಯ ಏನಂತ ಹೇಳಿದ್ರೆ, ಶಾಂತ ಮನಸ್ಥಿತಿ. ಇಲ್ಲಿ ನೋಡಿ, ಜೆಂಟಲ್ನೆಸ್ ಆಫ್ ಡಿಸೈಪಲ್ಶಿಪ್ ಅಂತ ಹೇಳುವಾಗ ಶಿಷ್ಯರಿಗೆ, ಅಪೊಸ್ತಲರಿಗೆ, ಇಲ್ಲದ್ರೆ ಯೇಸು ಕ್ರಿಸ್ತನ ಹಿಂಬಾಲಿಸುವರಿಗೆ ಬೇಕಾಗಿರೋದಂತ ಆ ಶುದ್ಧತೆ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇದರಲ್ಲಿ ಯೇಸು ಕ್ರಿಸ್ತನು ಯೆರೂಸಲೇಮಿನ ರಾಜನಾಗಿ ಪಬ್ಲಿಕ್ ಮುಂದೆ ಬರುವಂತ ಒಂದು ಸನ್ನಿವೇಶ.
ಆ ಸನ್ನಿವೇಶದಲ್ಲಿ ಪ್ರೇರೆಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 21ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಏನಂತ ಹೇಳಿದ್ರೆ, ಅಲ್ಲಿ ಒಂದು ನೀವು ಹೋಗಿ 1ನೇ ವಾಕ್ಯದಿಂದ 3ನೇ ವಾಕ್ಯ ತನಕ ನಾವು ಓದುವಾಗ ಅಲ್ಲಿ ಒಂದು ಕತ್ತೆಯನ್ನು, ಅದನ್ನು ಮರಿಯನ್ನು ನೀವು ನೋಡಿರ್ತೀವಿ. ಅದನ್ನೇ ಕರ್ಕೊಂಡ್ ಬರುವಾಗ ಯಾರಾದ್ರೂ ನಿಮಗೆ ಬರುವಾಗ ಯಾರಾದ್ರೂ ನಿಮಗೆ ಹೇಳಿದ್ರೆ ನನ್ನ ಸ್ವಾಮಿಗೆ ಇದನ್ನೇ ಬೇಕಾಗಿದೆ ಅಂತ ಅಷ್ಟೇ ಹೇಳಿದ್ರು. ಪ್ರಿಯರೇ, ಕತ್ತೆ ಅಂತ ಹೇಳುವಾಗ ನಮಗೆಲ್ಲವರಿಗೇನು ತಿಳಿದಿರೋ ವಿಷಯ, ಅದಕ್ಕೆ ಬುದ್ಧಿ ಇಲ್ಲ. ಎಲ್ಲಾರನು ಬೈವಾಗ ಹೇಳೋ ಕತ್ತೆ ಬುದ್ಧಿ ನಿನಗೆ ಅಂತ. ಅದಕ್ಕೆ ಬುದ್ಧಿ ಇಲ್ಲ, ಶಕ್ತಿ ಇಲ್ಲ. ಆದ್ರೆ ಹಳೆ ಕಾಲದಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಬಹುದು, ಈ ಹಸುಗಳು ದನಗಳು ಎಷ್ಟಿತ್ತು ಅದೇ ರೀತಿಯಲ್ಲಿ ಈ ಕತ್ತೆಗಳು ಒಂದು ಪ್ರಾಪರ್ಟಿ ಆಗಿ ಅವಾಗಿತ್ತು. ಯಾಕೆಂತ ಹೇಳಿದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಏನಾದ್ರೂ ಎತ್ಕೊಂಡು ಹೋಗ್ಬೇಕಂದ್ರೆ ಈ ಏನು ಬುದ್ಧಿ ಇಲ್ಲದಲ್ಲಿರೋದು ಕತ್ತೆನೇ ಬೇಕಿತ್ತು. ಆದ್ರೆ ಪ್ರಿಯರೇ, ದೇವರ ಮುಂದೆ ಇಲ್ಲಿ ಹೇಳುವಂತ ಒಂದು ವಿಷಯ ನೋಡಿ, ಅವತ್ತು ಕತ್ತೆ ವಿಷಯದಲ್ಲಿ ಹೇಳಿದಾದ್ರೆ ಇವತ್ತು ನಮ್ಮ ವಿಷಯದಲ್ಲಿ ಹೇಳ್ತಾ ಇದ್ದಾರೆ, ಪ್ರಿಯ ಮಗನೇ ಮಗಳೇ, ನಿನ್ನನ್ನೇ ನನಗೆ ಬೇಕಾಗಿದೆ, ನೀನು ನನಗೆ ಬೇಕಾಗಿರೋವಳು. ಅದಕ್ಕೋಸ್ಕರವನ್ನೇ ಇವತ್ತು ಈ ಸಂಜೆ ವೇಳೆಯಲ್ಲಿ ಪವಿತ್ರಾತ್ಮನ ಕುರಿತಾಗಿ ಕಲಿಯುವುದಕ್ಕೋಸ್ಕರ ನೀವು ಬಂದಿದ್ದೀರಾ. ಅವತ್ತು ಕತ್ತೆಗೆ ಹೇಳಿರೋದು ಅದೇ ಮಾತು. ಪ್ರಿಯರೇ, ಇವತ್ತು ನಮಗೆ ಹೇಳಿದ್ರೆ, ಯಾಕಂದ್ರೆ ಆ ಯೋಗ್ಯತೆ ಕೂಡ ಇರ್ಲಿಲ್ಲ. ಅದ್ರಾದ ಯೇಸು ಕ್ರಿಸ್ತನ ಬೇದ್ರೆ ಶ್ರೇಷ್ಠವಾಗಿರೋದು ಎಷ್ಟೋ ಪ್ರಾಣಿಗಳ ಮೇಲೆ ಕೂತ್ಕೊಂಡು ಬರ್ಬೋದಿತ್ತು. ಇನ್ನೊಂದು ಶ್ರೇಷ್ಠವಾಗಿರೋದು ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ, ಆ ಮುಂದೆ ನಡ್ಕೊಂಡ್ ಬರ್ತಾ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿರೋರೆಲ್ಲ ಸೇರಿ ಬಿಟ್ಟು ಏನಂತ ಹೇಳಿದ್ರೆ, ಆ ಬಟ್ಟೆ ಎಲ್ಲ ಅದ್ರ ಮೇಲೆ 6ನೇ ವಾಕ್ಯ ಓದಿ. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಕತ್ತೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವಿದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಆತನು ಯೆರೂಸಲೇಮನ್ನು ಸೇರಲು ಪಟ್ಟಣವೆಲ್ಲ ಗದ್ದಲವಾಗಿ, ಈತನು ಯಾರು ಅಂದರು. ಅದಕ್ಕೆ ಆ ಜನರ ಗುಂಪಿನವರು, ಈತನು ಆ ಪ್ರವಾದಿ, ಗಲಿಲಾಯದ ನಜರೇತಿನ ಯೇಸು ಅಂದರು. ಥ್ಯಾಂಕ್ ಯು ಸೋ ಮಚ್. ಇದು ಆಕ್ಚುಲಿ ನಾನು ಕಳೆದ ಭಾನುವಾರ ನಿಮಗೆ ಹೇಳಲಿಕ್ಕೆ ಬರೆದಿಟ್ಟದಂತ ಸಂಗತಿ. ಈ ಹೇಳ ಟೈಮ್ ಮುಗಿದು ಹೋಗಿದ್ರಿಂದ ಹೇಳಲಿಲ್ಲ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇ, ನಾನು ಏನಂತ ನನ್ನ ಟಾಪಿಕ್ ಏನ್ ಹೇಳಿ, ಜೆಂಟಲ್ನೆಸ್ ಆಫ್ ಡಿಸೈಪಲ್ಶಿಪ್. ಒಂದು ಶಿಷ್ಯನಾಗುವಾಗ ಆ ಶಿಷ್ಯನಲ್ಲಿ ಇರಬೇಕಾಗಿರೋದಂತ ವಿಷಯಗಳಿಗೆ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಇಲ್ಲಿ ನೋಡಬಹುದು. ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಾ ಪ್ರಭಾವದಿಂದ ದೇವ ಕುಮಾರನಾಗಿ ಸರ್ವಶಕ್ತನಾಗಿರುವಂತ ದೇವರ ಮಗನಾಗಿ ಬಂದ್ಬಿಟ್ಟು ಈ ಕತ್ತೆ ಮೇಲೆ ಏನು ಕೂರ್ಬೇಕಾಗಿರ್ಲಿಲ್ಲ. ರಾಜನಾಗಿ ಅರಸನಾಗಿ ಹೆಂಗ್ ಬೇಕಾದ್ರೂ ಬಾಳ್ಬೋದಿತ್ತು. ಅವ್ರಿಗೆ ಹೇಳಿದ ಮಾತಿಗೆ ಮೀರ್ಲಿಕ್ಕೆ ಪ್ರಪಂಚದಲ್ಲಿ ಹುಟ್ಟಿರೋದಂತ ಯಾವನನ್ನು ಇರ್ತಾ ಇರ್ಲಿಲ್ಲ. ಆದ್ರೆ ಮನುಷ್ಯ ರೂಪ ತಾಳಿ ಬಂದಿರೋದು ಪ್ರಿಯರೇ ನಮಗೋಸ್ಕರ. ಯಾವ ರೀತಿಯಲ್ಲಿ ಬದುಕಬೇಕು, ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಹೇಳುವಾಗ, ನಾವೆಲ್ಲ ಪ್ರಪಂಚದಲ್ಲಿರೋ ಶ್ರೇಷ್ಠವಾಗಿರೋದು ಆಸೆ ಪಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಸಮಯದಲ್ಲಿ ಆರಿಸಿಕೊಂಡಿರೋದು ಎಲ್ಲದಿಂದ ದೂರವಾಗಿ ಬರೀ ಭಾರ ಹೊತ್ಕೊಂಡು ಹೋಗ್ಲಿಕ್ಕೆ ಅಷ್ಟೇ ಇರದಂದ ಕತ್ತೆಯನ್ನು. ಅದಲ್ಲದಲ್ಲಿ ಇನ್ನೊಂದು ವಿಷಯ ಅಲ್ಲಿ ಇದೆ. ಈ ರೋಡ್ ಸೈಡ್ ಅಲ್ಲಿ ಬಟ್ಟೆ ಎಲ್ಲ ಹಾಕಿಬಿಟ್ಟು, ಎಲ್ಲ ದಾರಿ ಸೈಡ್ ಅಲ್ಲಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಏನಂತ ಹೇಳ್ತಾರೆ, ದಾವಿದ ಕುಮಾರನಿಗೆ ಜಯ ಅಂತ ಹೇಳುವಾಗ ಯೇಸು ಕ್ರಿಸ್ತನು ಯಾವುದ್ರ ಮೇಲೆ ಕೂತಿರೋದು? ಕತ್ತೆಯ ಮೇಲೆ. ಪ್ರಿಯರೇ, ಇವತ್ತು ನಾವು ಎಲ್ಲಾದ್ರೂ ಒಂದ್ ಕಡೆ ವಾಕ್ಯ ಹೇಳಲಿಕ್ಕೆ ಹೋಗುವಾಗ, ಎಲ್ಲಾದ್ರೂ ದೇವರ ವಾಕ್ಯ ಹೇಳಲಿಕ್ಕೆ ಹೋಗುವಾಗ, ಈ ಕತ್ತೆಯನ್ನ ಯಾವ ರೀತಿಯಲ್ಲಿ ಪರಿಹಾಸ ಮಾಡುತ್ತೋ ಅದೇ ರೀತಿಯಲ್ಲಿ ನಮ್ಮನ್ನು ಪರಿಹಾಸ ಮಾಡೋರಿದ್ದಾರೆ. ಪ್ರಾಪಂಚಿಕವಾಗಿರೋದು ಮನುಷ್ಯನು ನಮ್ಮನ್ನು ಪರಿಹಾಸ ಮಾಡೋರಿದ್ದಾರೆ. ಆದ್ರೆ ನೋಡಿ, ಆ ಕತ್ತೆ ಮೇಲೆ ಕೂತಿರೋದು ಯಾರು ಹೇಳಿ? ಕರ್ತನಾದ ಯೇಸು ಕ್ರಿಸ್ತನು. ಕರ್ತನಾದ ಯೇಸು ಕ್ರಿಸ್ತನು ಕೂತಿರುವಾಗ ಕರ್ತನಾದ ಯೇಸು ಕ್ರಿಸ್ತನು ಸಿಕ್ಕುವಂತ ಆ ಮಹಿಮೆ, ಆ ಪ್ರಭಾವ, ಆ ಸ್ಥಾನಮಾನ, ಆ ಪ್ರೀತಿ ಈ ಕತ್ತೆಗೇನು ಸಿಗುತ್ತೆ.
ಕೆಲವೊಮ್ಮೆ ನಾವು ಯೋಚನೆ ಮಾಡುವುದು, ಅಟ್ಲೀಸ್ಟ್ ಆ ಕತ್ತೆ ತರ ಆಗಿದ್ರೆ ಆ ಕರ್ತನ ಅಟ್ಲೀಸ್ಟ್ ಆ ಕರ್ತನ ಒಂದ್ಸರಿ ಮುಟ್ಬೋದಿತ್ತಲ್ಲ ಅಂತ ಲೆಕ್ಕದಲ್ಲಿ. ಎಷ್ಟು ಶ್ರೇಷ್ಠವಾಗಿರೋ ಪ್ರಾಣಿ ನೋಡಿ ಆ ಲೆಕ್ಕದಲ್ಲಿ ನೋಡೋಣ. ಪ್ರಿಯರೇ, ಒಂದು ಕತ್ತೆಗೆ ಇದೇ ರೀತಿಯಲ್ಲಿ ದೇವರು ಆ ಒಂದು ಸ್ಥಾನವನ್ನು ಕೊಡುವಾಗ, ಮಕ್ಕಳಾಗಿ ಶಿಷ್ಯರನ್ನಾಗಿ ಆಯ್ಕೆ ಮಾಡುವಂತ ನಮಗೆ ಎಷ್ಟೊಂದು ಪ್ರೀತಿ. ಅದಕ್ಕೆ ಹೇಳಿರೋದು, ನನ್ನನ್ನೇ ನಿಮ್ಮನ್ನೇ ದೇವರಿಗೆ ಬೇಕಾಗಿದೆ. ಆ ಬೇಕಾಗಿರೋದ್ರಿಂದ ಇವತ್ತು ಸಂಜೆ ವೇಳೆಯಲ್ಲಿ ನಾವು ಕೂತಿರೋದು. ಅದೇ ರೀತಿಯಾಗಿ ನಾವೇನಾಗ್ಬೇಕು ಹೇಳಿ, ದೇವರ ಮಕ್ಕಳಾಗ್ಬೇಕು, ಶಿಷ್ಯರಾಗ್ಬೇಕು. ಆ ದೇವರ ಕರುಣೆಯನ್ನು, ಪ್ರೀತಿಯನ್ನು ನಮಗೆ ಬೇಕು. ಆ ತಿಳುವಳಿಕೆ ನಮಗೆ ಬೇಕು, ದೇವರ ವಾಕ್ಯ ನಮಗೆ ಬೇಕು. ಅದು ತಿಳಿದವರಾಗಿ ಎರಡನೇ ಬರೋಣ ಸಮಯದಲ್ಲಿ, ಆ ನ್ಯಾಯವಿರಿಕೆ ಸಮಯದಲ್ಲಿ ಪವಿತ್ರಾತ್ಮನ ಕೃಪಾವರದಿಂದ ಇಷ್ಟವಾಗಿರಂತ ಪಾಪವಿಲ್ಲದ ಶುದ್ಧ ಹೃದಯ, ಶುದ್ಧ ಮನಸ್ಸಿಂದ ಯೇಸು ಕ್ರಿಸ್ತನ ಶುದ್ಧನಾಗಿ ಆಗಿರುವಾಗ ಯೇಸು ಕ್ರಿಸ್ತನ ಶಿಷ್ಯನಾಗ್ಬೇಕು ಅಂತ ಯಾರು ಆಸೆ ಪಡ್ತಾರೋ ಅವ್ರು ಏನಾಗ್ಬೇಕು ಹೇಳಿ. ಈ ತಾಳ್ಮೆ, ದೀನ ಮನೋಭಾವವನ್ನು, ತನಿಗಿಂತ ಕೆಳಗಡೆ ಇರುವವರನ್ನು ಆ ದೀನ ಭಾವದಲ್ಲಿ ನೋಡಿ, ತನಿಖೆಯಿಂದ ಕೆಳಗಡೆ ಇರುವವರನ್ನ ಕರುಣೆ ಭಾವದಲ್ಲಿ ತೋರಿಸಿ, ತನಿಖೆಯಿಂದ ಕೆಳಗೆ ಇರುವವರನ್ನ ಪ್ರೀತಿ ಮಾಡಿ. ಯೇಸು ಕ್ರಿಸ್ತನು ಯಾವ್ದು ಅರಮನೆಗಳಲ್ಲಿ ಇರೋದು, ದೊಡ್ಡವರು ಶ್ರೇಷ್ಠ ಆಗಿರೋದು, ಪುರೋಹಿತರ ಮಧ್ಯದಲ್ಲಿ ಅಲ್ಲ ಯಾವಾಗಲೂ ಸಹವಾಸ ಇದ್ದಿದ್ದು, ಸಾಧಾರಣ ಜನಗಳು, ಅದನ್ನು ಯಹೂದ್ಯರಿಗಿಂತ ಹೆಚ್ಚಾಗಿ ಅನ್ಯ ಜನಾಂಗ ಜೊತೆ ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರಾಗಬೇಕು, ಶಿಷ್ಯಳಾಗಬೇಕು ಅಂತ ಯಾರಾದ್ರೂ ಮನಸ್ಸಲ್ಲಿ ಆಸೆ ಪಟ್ಟಿದ್ರೆ, ಪ್ರಿಯರೇ, ನಮ್ಮಲ್ಲಿ ಬರ್ಬೇಕಾಗಿರೋದು ಮೊದಲನೇ ಪಿಕ್ಚರ್ ಇದಿರ್ಬೇಕು. ಕರ್ತನಾದ ಯೇಸು ಕ್ರಿಸ್ತನು ಜನಗಳೆಲ್ಲ ಹೇಳ್ತಾ ಇದೆ, ಯಾವ್ದು ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಅಂತ ಹೇಳುವಾಗ, ಈ ಆ ಕತ್ತೆ ಮೇಲೆ ಬೈ ಚಾನ್ಸ್ ನಾವೇನಾದ್ರೂ ಕೂತ್ರೆ ನಮ್ಮ ಮನಸ್ಥಿತಿ ಹೇಗಿರುವುದು ಹೇಳಿ. ನೋಡಿ, ನನ್ನನ್ನು ನೋಡಿ ಎಲ್ಲರೂ ಹೆಂಗ್ ಇದ್ ಮಾಡ್ತಾರೆ. ನಾವು ಸ್ವಲ್ಪ ಏನಾದ್ರೂ ಒಂಚೂರು ಸಾಧಾರಣ ರೀತಿಯಲ್ಲಿ ಕೂತಿದ್ರೆ ಇದೆಲ್ಲ ಕೇಳಿಸ್ಕೊಳ್ಳುವಾಗ ಏನಾದ್ರೆ ಟೈಟ್ ಆಗಿ ಮಸಲೆಲ್ಲ ಹಿಡ್ಕೊಂಡು ನಾನೇನೋ ಸಾಧಿಸಿದೇ ಒಂದು ಭಾವ ಮುಖದಲ್ಲಿ ತೋರಿಸ್ಕೊಂಡು ಆ ಜನಾಂಗ ಮಧ್ಯದಲ್ಲಿ ಹೋಗುದು. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲವನ್ನು ಕೈಯಲ್ಲಿದ್ರು ಕೂಡ ನನ್ನ ಕೈಯಲ್ಲಿ ಏನೂ ಇಲ್ಲ. ನಿಂತರ ಒಬ್ಬ ಮನುಷ್ಯನು ಒಂದು ದೀನ ಮನೋಭಾವದಿಂದ, ಎಲ್ಲ ಶಕ್ತಿಯನ್ನು ಇದ್ರು ಕೂಡ ಆ ದೀನ ಮನೋಭಾವದಿಂದ, ಪ್ರಿಯರೇ, ಇದೇ ಬೇಕಾಗಿರೋದು. ಕರ್ತನಾದ ಯೇಸು ಕ್ರಿಸ್ತನನ್ನು, ತಂದೆಯಾದ ದೇವರನ್ನು ದೇವರಾಗಿ ನಮಗೆ ಕರುಣೆ ತೋರಿಸ ದೇವರಾಗಿ ಆಯ್ಕೆ ಮಾಡುವಾಗ, ನಾವು ಶಿಷ್ಯರಾಗುವಾಗ ನಮ್ಮಲ್ಲಿ ಇರಬೇಕಾಗಿರೋದಂತ ಹೇಳಿದ್ರು ಈ ಶುದ್ಧತೆ, ಈ ಪವಿತ್ರತೆ, ಈ ದೀನ ಮನೋಭಾವ, ನಮಗಿಂತ ಕೆಳಗಡೆ ಇರುವವರಿಗೆ, ನಮ್ಮಿಂದ ದೂರ ಇರೋವರಿಗೆ, ಇಲ್ಲಾಂದ್ರೆ ನಮ್ಮಷ್ಟು ಶಕ್ತಿ ಇಲ್ಲದಲ್ಲವರಿಗೆ ತೋರಿಸುವಂತ ಕನಿಕರ ಮನೋಭಾವ. ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ಕಳೆದ ಸೇರಿ ನಾವು ಪೌಲೊಂದು ಯಾವ ರೀತಿಯಲ್ಲಿ ಅವ್ನ ಜೆಂಟಲ್ನೆಸ್ ತೋರಿಸಿದೆ, ಯಾವ ರೀತಿಯಲ್ಲಿ ಅಪೊಸ್ತಲರಲ್ಲಿ ಇಲ್ಲಾಂದ್ರೆ ಬೇರೆಯವ್ರ ಮುಂದೆ ಮಾತಾಡುವಾಗ ಯಾವ ರೀತಿಯಲ್ಲಿ ಮಾತಾಡಿದಂತೋದೆ. 11ನೇ ವಾಕ್ಯದಲ್ಲಿ ಹೇಳುವಂತ ಒಂದು ಮಾತೇನಂತ ಹೇಳಿದ್ರೆ, ಇಷ್ಟೊಂದು 10ನೇ ವಾಕ್ಯದಲ್ಲಿ ಪಟ್ಟಣವೆಲ್ಲ ಗದ್ದಲಾಗಿ ಅಂತ ಹೇಳಿದ್ರೆ ಅದೆಲ್ಲ ನಡುತ್ತಾ ಇದೆ. ಯಾರು ಏನು ಇಷ್ಟೊಂದು ಜನವನ್ನು ಇಷ್ಟೊಂದು ಕೂಗಾಡ್ತಿರೋದಲ್ಲ, ಇಷ್ಟೊಂದು ಜಯ, ಆ ಒಂದು ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಲ್ಲಿ ಬರುವವನಿಗೆ ಇಷ್ಟೊಂದು ಜನಗಳು ಇಷ್ಟೊಂದು ಹೇಳುವಾಗ, ಆ ಪಟ್ಟಣಕ್ಕೆ ಏನಾಗಿದೆ ಅಂತ ಹೇಳುವಾಗ ಹೇಳ್ತಾ ಇರೋದು, ಇವರೆಲ್ಲ ಪ್ರವಾದಿ ಅಂತ ಹೇಳ್ತಾರೆ ಮೊದಲೇ. ಆದರೆ ನೋಡಿ, ಇಲ್ಲಿ ಹೇಳ್ತಾರೆ ಗಲೀಲಿಯಾದ ನಜರೇತಿನ ಯೇಸು. ಪ್ರಿಯರೇ, ನಮ್ಮೆಲ್ಲ ಜೀವನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಆ ಶಿಷ್ಯತ್ವವನ್ನು, ಆ ಜೆಂಟಲ್ನೆಸ್ ಯಾವ ರೀತಿಯಲ್ಲಿ ಶಿಷ್ಯರಾಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ತೋರಿ ಬರ್ಬೇಕಾಗಿರೋದು. ಪ್ರಿಯರೇ, ಇದಕ್ಕೆ ಹೆಚ್ಚಾಗಿ ಪ್ರಾರ್ಥನೆ ಬೇಕಾಗಿರೋದು. ಯಾಕೆ ಅಂತ ಹೇಳಿದ್ರೆ, ಆ ದೀನ ಮನೋಭಾವ, ತಾಳ್ಮೆಯನ್ನು ನಾವು ಯಾವಾಗ ಪಡ್ತೀನೋ, ನಮ್ಮಲ್ಲಿ ಕೋಪವನ್ನು, ಹೊಟ್ಟೆಗಿಚ್ಚನ್ನು, ಅಸೂಯನ್ನು ಉಂಟು ಮಾಡ್ಲಿಕ್ಕೆ ಶೈತಾನಿಯಲ್ಲಿ ಕಾಯ್ತಾ ಇರ್ತಾನೆ. ಯಾವ್ದಾದ್ರು ಕಾರಣ ಸಿಕ್ಕಿದ್ರೆ ಸಾಕು, ಎಷ್ಟು ಒಳ್ಳೆ ಪ್ರಸಂಗ ಮಾಡಿದ್ರು, ಎಷ್ಟು ಒಳ್ಳೆ ಚೆನ್ನಾಗಿದ್ರು ಕೂಡ 1 ಸೆಕೆಂಡ್ ಅಲ್ಲಿ ಅದೆಲ್ಲ ನೀರಲ್ಲಿ ಹಾಕಿರೋದು ಗೆರೆ ತರ ಹೋಗುತ್ತೆ. ಅದರಿಂದ ನಾವು ಪ್ರಸಂಗ ಮಾಡೋರಾದ್ರೆ, ನಾವು ಸೇವೆ ಮಾಡೋರಾದ್ರೆ, ಯೇಸು ಕ್ರಿಸ್ತನ ಶಿಷ್ಯರಂತ ನಮ್ಮ ಮನಸ್ಸಲ್ಲಿ ನಮ್ಮನ್ನೇ ನಾವು ತಯಾರಿ ಮಾಡುವಾಗ, ಪ್ರಿಯರೇ, ನಮ್ಮಲ್ಲಿ ಇರಬೇಕಾಗಿರೋದು ಅದು ದೂರ ಮಾಡ್ಲಿಕ್ಕೋಸ್ಕರ ಸೈತಾನ ಪ್ರಯತ್ನ ಇರುತ್ತೆ. ಆದ್ರಿಂದ ಶಿಷ್ಯತ್ವವನ್ನು, ಕರ್ತನಾದ ಜೆಂಟಲ್ನೆಸ್ ಅಂತ ಹೇಳುವಾಗ, ಪವಿತ್ರಾತ್ಮನ ನಮಗೆ ಕೊಡುವಂತ ಆ ದೇವರ ಪ್ರಭಾವವನ್ನು ಹಿಡಿದು, ದೇವರ ವಾಕ್ಯದಲ್ಲಿ ಗಟ್ಟಿಯಾಗಿ ಎಂತೆಂತ ಶೋಧನೆಗಳು ಬಂದಿದ್ರು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಕಲಿಬೇಕು. 4ನೇದಾಗಿ ನಾವು ನೋಡ್ತಾ ಇರೋದು ಜೆಂಟಲ್ನೆಸ್
ಇನ್ ಮಿನಿಸ್ಟ್ರಿ. ಇದು ಸೇವೆ ಸಂಬಂಧವಾಗಿರೋದಂತ ವಿಷಯ. ಹಲವಾರು ಸೇವಕರು ಈಗ ನಮ್ದು ಇದು ಈ ಮೀಟಿಂಗ್ ಅಲ್ಲಿ ಎಷ್ಟೋ ಸೇರಿ ಹಲವಾರು ಸೇವಕರು ಇದ್ದಾರೆ. ಆಲ್ಮೋಸ್ಟ್ ನಾವು ಹೇಳಿದ್ರೆ ಎಲ್ಲಾ ರೀತಿಯಲ್ಲಿಗೂ ಸೇವೆ ಮಾಡೋದ್ರೆ ಇದರಲ್ಲಿ ಆಕ್ಚುಲಿ ಇರೋದು. ಕೇಳಿಸ್ಕೊಳ್ಳುವರಾಗಿ ಯಾರು ಇಲ್ಲ ಇಲ್ಲಿ. ದೇವ್ರ ನಮಗೆ ಸ್ತೋತ್ರ. ಇಲ್ಲಿ ನೋಡಿ, ಜೆಂಟಿಲ್ನೆಸ್ ಇನ್ ಮಿನಿಸ್ಟ್ರಿ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 1ನೇ ವಾಕ್ಯ. 2 ಕೊರಿಂಥಿಯನ್ಸ್ 10 1ನೇ ವಾಕ್ಯ. ಪೌಲನು ನಮ್ಮ ಎದುರಿನಲ್ಲಿರುವಾಗ ದೀನನಾಗಿ ನಡ್ಕೊಳ್ಳುವವನು, ದೂರದಲ್ಲಿರುವಾಗ ನಮ್ಮನ್ನು ಕುರಿತು ದಿಟ್ಟತನ ತೋರಿಸುವವನು ಆಗಿದ್ದಾನೆಂದು ಹೇಳುವವರು ನಿಮ್ಮಲ್ಲಿದ್ದಾರಲ್ಲ. ಆ ಪೌಲನೆಂಬ ನಾನು ಕ್ರಿಸ್ತನ ಶಾಂತ ಮನಸ್ಸನ್ನು ಸಾತ್ವಿಕತ್ವವನ್ನು ನೆನಪಿಗೆ ತಂದುಕೊಂಡು ನಿಮಗೆ ಖಂಡಿತವಾಗಿ ಹೇಳುವುದೇನೆಂದರೆ, ಯಾರು ನಮ್ಮನ್ನು ಲೋಕಾನುಸಾರಿಗಳೆಂದು ಎಣಿಸುತ್ತಾರೋ ಅವರಿಗೆ ದಿಟ್ಟವಾದ ಧೈರ್ಯವನ್ನು ತೋರಿಸಬೇಕೆಂದು ಯೋಚಿಸುತ್ತಾ ಇದ್ದೇನೆ. ನಾವು ನಿಮ್ಮಲ್ಲಿಗೆ ಬಂದಿರುವಾಗ ಅಂಥ ದಿಟ್ಟತನವನ್ನು ತೋರಿಸುವುದಕ್ಕೆ ಅವಕಾಶ ಉಂಟಾಗಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ಈ ಪೌಲೊಂದು ಕ್ಯಾರೆಕ್ಟರ್ ನಮ್ಗೆ ಆಲ್ಮೋಸ್ಟ್ ಎಲ್ಲರಿಗೇನು ಗೊತ್ತಿರೋ. ಸಿಟ್ಟು ಬರುವಾಗ ಅದು ಯಾರು ಏನಂತ ನೋಡಲ್ಲ. ಯೇಸು ಕ್ರಿಸ್ತನ ಪುನರುತ್ಥಾನ ಆದ ಮೇಲೆ ಒದ್ದೆ ಬಿದ್ದು ಆ ಶಕ್ತಿ ಏನಂತ ತಿಳುವಳಿಕೆಯಿಂದ ಕ್ರಿಶ್ಚಿಯನ್ಸ್ನ ಸಾಯಿಸ್ಲಿಕ್ಕೆ ಹೋಗದಂತ ವ್ಯಕ್ತಿ 3 ದಿವಸ ಕಣ್ಣು ಕಾಣದಲ್ಲೇ ಇರುವಂತ ವ್ಯಕ್ತಿ. ಅದು ಅನ್ಮ್ಯೂಟ್ ಆಗಿದೆ. ಈಗ 3 ದಿವಸ ಅದಲ್ಲಿ 3 ದಿವಸ ಕಣ್ಣು ಕಾಣದಲ್ಲೇ ಆ ದೇವರ ಪ್ರಾರ್ಥನೆಯ ಶಕ್ತಿಯನ್ನು ತಿಳಿದ ವ್ಯಕ್ತಿಯಾಗಿ 3ನೇ ದಿವಸ ಹೊರಗಡೆ ಬರ್ತಾ ಇರೋದು ಆ ಕತ್ತಲೆಯಿಂದ. ಈ ಪೌಲೋನ ಜೀವನದಲ್ಲಿ ಬರೆದ 14 ಪತ್ರಿಕೆಗಳು ನಾವು ನೋಡ್ತೀವಿ. ಎಲ್ಲೆಲ್ಲೋ ಆ ಕ್ಯಾರೆಕ್ಟರ್ ತೋರ್ಸ್ಲಿಕ್ಕೆ ಎಲ್ಲೆಲ್ಲಿ ಜಾಗ ಸಿಗ್ತಾ ಇದೆ. ಸಿಟ್ಟು ಬಂದ್ರೆ ಅದಾಗೆ ಇಲ್ಲಿ ಹೇಳುವಂತ ಒಂದು ವಿಷಯ ಅಂದ್ರೆ ಇದು ಇಲ್ಲಿರೋ ಕೆಲವೊಂದು ಸೇವಕರಿಗೇನು ಇದು ಅನುಭವ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ, ಪೌಲೋನು ನಮ್ಮ ಎದುರಿನಲ್ಲಿ ಇರುವಾಗ ದೀನನಾಗಿ ನಡೆದುಕೊಳ್ಳುವನು. ಸಾಧಾರಣವಾಗಿ ಎಲ್ಲರ ಜೊತೆ ಮಾತಾಡ್ತಾರ, ನಮ್ಮ ಸಭೆಗಳಲ್ಲಿನೂ ಇರ್ಬೋದು, ಕುಟುಂಬದಲ್ಲಿ ಇರ್ಬೋದು, ಎದುರಿಗೆ ಯಾರು ಮಾತಾಡಲ್ಲ. ಕಾಮನ್ ಆಗಿ ಹೇಳೋದು, ಎದುರಿಗೆ ಏನಾದ್ರೂ ಹೇಳೋದಾದನ್ನು ಸಮಾಧಾನದಲ್ಲಿ, ಸಂತೋಷದಲ್ಲಿ, ದೀನ ಮನೋಭಾವ. ಬೈ ಚಾನ್ಸ್ ಯಾರಾದ್ರೂ ಬಗ್ಗೆ ಅವ್ರು ಅಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ, ಅಂದ್ರೆ ಹಿಂದೆ ಮಾತಾಡೋ ಅಂತ ಹೇಳಿದ್ರೆ, ಅವಾಗ ತುಂಬಾ ಘೋರವಾಗಿ ಅವ್ರ ಬಗ್ಗೆ ಅದು ಇದು ಹೇಳುವಂತ ವ್ಯಕ್ತಿಗಳನ್ನ ನಾವು ನೋಡಿದ್ವಿ. ಇಲ್ಲಿ ಅದೇ ಹೊಟ್ಟೆ ಕಿಚ್ಚಿರುವಂತ ವ್ಯಕ್ತಿಗಳಿಗೆ ಪೌಲನು ಹೇಳ್ತಾ ಇರೋದು, ನಾನು ಅವನು ದೂರದಲ್ಲಿರುವಾಗ ನಮ್ಮನ್ನು ಕುರಿತು ದಿಟ್ಟತನ ಅಂತ ಹೇಳಿದ್ರೆ ಒಂಥರ ಏನಂತ ಹೇಳೋದು, ಒಳ್ಳೆ ಶಕ್ತಿಯಾಗಿ, ಇಲ್ಲಾದ್ರೂ ಏನಂತ ಹೇಳೋದು, ಒಳ್ಳೆ ಧೈರ್ಯದಿಂದ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳುವಂತ ವ್ಯಕ್ತಿ ಇರುವಂತ ನೋಡಿ, ದಿಟ್ಟತನ ತೋರಿಸುವವನು ಅವಾಗ ದೂರದಲ್ಲಿ ಇರುವಾಗ ಆಗಿದ್ದಾನೆಂದು ಕೇಳುವವರು ನಿಮ್ಮಲ್ಲಿದ್ದಾರೆ. ಈ ವಿಷಯ ಕೊರಿಂಥ ಸಭೆಯಲ್ಲಿರೋರು ಇದ್ದಾರೆ, ಅವ್ರಿಗೆ ಹೇಳ್ತಾ ಇರೋದು, ಕೇಳುವಾಗ ಪೌಲನೆಂಬ ನಾನು ಕ್ರಿಸ್ತನ ಶಾಂತ ಮನಸ್ಸು ನನ್ನಲ್ಲಿ ಇದೆ, ಅದೇ ಸಾತ್ವಿಕತ್ವವನ್ನು ನನ್ನಲ್ಲಿ ಇದೆ. ಅದು ನೆನಪಲ್ಲಿ ಇಟ್ಕೊಂಡು ಪ್ರತಿಯೊಂದು ಸೇರಿನೂ ಮಾತಾಡ್ತೀನಿ, ಪ್ರತಿಯೊಂದು ಸೇರಿನೂ ಯೋಜನೆ ಮಾಡ್ತೀನಿ. ನೋಡಿ, ನಿಮಗೆ ಖಂಡಿತವಾಗಿ ಈಗ ಒಂದು ವಿಷಯ ಹೇಳ್ತೀನಿ, ಇದೆಲ್ಲ ನನ್ನ ನೆನಪಲ್ಲಿ ಈಗ ಒಂದು ವಿಷಯ ಹೇಳ್ತೀನಿ. ಯಾರು ನಮ್ಮನ್ನು ಲೋಕಾನುಸಾರಿಗಳೆಂದು ಎಣಿಸುತ್ತಾರೋ ಅವರಿಗೆ ಆ ಧೈರ್ಯವನ್ನು ತೋರಿಸಬೇಕೆಂದು ನಾನು ಯೋಜನೆಯಲ್ಲಿ ಇದೆ. ನನಗೆ ಆ ವಿಷಯ ಯಾರು ಈ ವಿಷಯದಲ್ಲಿ ಮಾತಾಡ್ತೀನಿ ನಾನಂದ ಪೌಲನ ಮನಸ್ಸಲ್ಲಿ. ಆದ್ರೆ ಮೇಲೆ ಏನಂತ ಹೇಳಿದೆ, ಕ್ರಿಸ್ತನ ಶಾಂತ ಮನಸ್ಸನ್ನು, ಸಾತ್ವಿಕತ್ವವನ್ನು ಇರದಿಂದ, ಆ ಮಿನಿಸ್ಟ್ರಿ ನೋಡಿ ಯಾವ ರೀತಿಯಲ್ಲಿ ಇರದಿಂದ ಅಲ್ಲಿ ನಾನು ಬರುವಾಗ ಈ ಘಟನೆ ಆಗಬಾರದೆಂದು, ಏನಂದ, ಅವಕಾಶ ಉಂಟಾಗಬಾರದೆಂದು ನಿಮಗೆ ಬೇಡಿಕೊಳ್ಳುತ್ತೇನೆ. ಅಂದ್ರೆ ಒಂದು ಗಲಾಟೆಗೆ ಆಗಲಿ, ಇಲ್ಲಾಂದ್ರೆ ಆ ರೀತಿಯಲ್ಲಿ ಯಾರಿಗಾದನ್ನು ಬೈಯಲಿಕ್ಕೆ ಆಗಲಿ, ಬೈಬೇಕು, ಯಾಕಂದ್ರೆ ಅವ್ರದ್ದು ಬುದ್ಧಿ ಅದೇನೆ, ಬೈದರನೇ ಅವ್ರು ಸರಿ ಆದ್ರು. ಆದ್ರೂ ಕೂಡ
ಅದಕ್ಕೆ ಅವಕಾಶ ಇರಬಾರದು ಅಂತ ಬೇಡಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ ನೋಡಿ ಪ್ರಿಯರೇ. ದೇವರ ಆ ಒಂದು ಮಿನಿಸ್ಟ್ರಿ, ಗಾಡ್ಸ್ ಮಿನಿಸ್ಟ್ರಿ ನಡೆಸುವಾಗ ಅಂತ ಹೇಳಿದ್ರೆ ಆ ಸಾಧಾರಣ ವಿಷಯ ಅಲ್ಲ. ಇಲ್ಲಿ ಇವರಿಗೆಲ್ಲರಿಗೂ ನಾವು ವಿಷಯ ಗೊತ್ತು. ಅದ್ರ ಹಿಂದೆ ನೂರಾರು ವಿಷಯಗಳು ಬರುತ್ತೆ. ಅಸೂಯದಿಂದ, ಹೊಟ್ಟೆ ಕಿಚ್ಚಿಂದ ಹೆಂಗಾದ್ರೂ ನಮ್ಮನೆ ಹಾಳು ಮಾಡಬೇಕು ಅಂತ ಸೈತಾನ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಹೋಗ್ತಾ ಇರೋ ದಾರಿಗೆ ಅಡ್ಡ ಬರುತ್ತೆ. ಒಂದು ಊರಿಗೆ ನಾವು ಹೋಗ್ತಾ ಇದ್ದೇನೆ, ಆ ಊರಿಗೆ ನಾವು ಹೋಗೋದಕ್ಕಿಂತ ಮುಂಚೆ ಅಲ್ಲಿರೋರಿಗೆಲ್ಲರಿಗೆ ಅವರು ಇಂಥವರು ಈ ರೀತಿಯಲ್ಲಿ ಇರೋರು ನಿಮ್ಮನ್ನ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಒಂದು ಮೆಸೇಜ್ ಹೋಗಿದೆ ಅಂತ ಅನ್ಕೊಳ್ಳಿ. ಸಾಧಾರಣ ರೀತಿಯಲ್ಲಿ ನಾವು ಅಲ್ಲಿ ಹೋಗುವಾಗ ಅವ್ರ ರೆಸ್ಪಾನ್ಸ್ ಏನಿರುತ್ತೆ ಹೇಳಿ, ವಿಪರೀತವಾಗಿ. ಅದನ್ನೇ ಒಂದು ಒಳ್ಳೆ ರೀತಿಗೆ ತರಬೇಕು ಅಂತ ಹೇಳಿದ್ರೆ ಎಷ್ಟೋ ಪ್ರಯತ್ನವನ್ನು ನಾವು ಮಾಡ್ಬೇಕಾಗುತ್ತೆ. ಅವಾಗ ಅವರಿಗೆ ಗೊತ್ತಾಗುತ್ತೆ, ಅವರು ಇವರ ಮೇಲೆ ಇರೋದು ಹೊಟ್ಟೆ ಕಿಚ್ಚಿಂದ, ಅಸೂಯದಿಂದ, ಇಲ್ಲಾದ್ರೆ ಇವರನ್ನ ಶತ್ರುಗಳನ್ನಾಗಿ ನೋಡ್ತಾ ಇರೋದಕ್ಕೇನೆ ಈ ರೀತಿಯಲ್ಲಿ ನಮ್ಮ ಹತ್ರ ಮಾತಾಡಿರೋದು ಅಂತ. ಇದು ದೇವರ ಆತ್ಮನ ಕೃಪೆ, ಪ್ರಭಾವ. ಇಲ್ಲಿ ನೋಡಿ, ಆ ಧೈರ್ಯವನ್ನು ತೋರಿಸುವಂತ ಪೌಲನ್ನ ನಾವಿಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ 2 ತಿಮೋತಿಯವನಿಗೆ ಬರೆದ ಪತ್ರಿಕೆ 2 ತಿಮೋತಿ 2ನೇ ಅಧ್ಯಾಯ 21ನೇ ವಾಕ್ಯ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೋ ಯಜಮಾನನಿಗೆ ಉಪಯುಕ್ತನಾಗಿಯೋ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ಇಲ್ಲಿ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಹೇಳೋದ ಒಂದು ವಿಷಯ ಏನಂತ ಹೇಳಿದ್ರೆ, ಒಬ್ಬ ದೇವರ ಮಿನಿಸ್ಟ್ರಿಯನ್ನು, ಸೇವೆಯನ್ನು ಮಾಡ್ಲಿಕ್ಕೆ ಇಳಿಯುವಂತ ಒಂದು ವ್ಯಕ್ತಿಯಲ್ಲಿ ಇರಬೇಕಾಗಿರೋದು, ಅವನ ಸ್ವಭಾವದಲ್ಲಿ ಇರಬೇಕಾಗಿರೋದ ಪ್ರಭಾವಗಳು ಯಾವ ರೀತಿಯಲ್ಲಿ, ಅವನ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗೆ, ಅವನ ಜೆಂಟಲ್ನೆಸ್ ಯಾವ ರೀತಿಯಲ್ಲಿ ಕೀಪ್ ಮಾಡ್ಬೇಕು ನೋಡಿ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು, ನನಗೆ ಬಿಡುಗಡೆ ಬೇಕು, ನಾನು ದೇವರದಾಕ್ಕೆ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳುವಾಗೆಲ್ಲ ನನ್ನ ಮನಸ್ಸಲ್ಲಿ ಹೌದು, ನಾನು ಇಂಥವ್ರ ಜೊತೆ ಸಹವಾಸ ಬೇಡ, ನನಗೆ ಯಾಕೋ ಸರಿ ಹೋಗ್ತಾ ಇಲ್ಲ, ನನಗೆ ಅಲ್ಲಿಂದ ಬಿಟ್ಟು ದೂರ ಬರ್ಬೇಕು, ಯಾಕಂದ್ರೆ ನನ್ನನ್ನು ಅದು ಹಾಳು ಮಾಡುತ್ತೆ. ಆ ಒಂದು ಭಾವನೆ, ಚಿಂತೆ ಪವಿತ್ರಾತ್ಮ ಕೃಪಾವರದಿಂದ ಯಾರ ಮನಸ್ಸಲ್ಲಿ ಹುಟ್ಟುತ್ತೋ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಸಹವಾಸನ ಬಿಟ್ಟು ತನ್ನನ್ನು ಶುದ್ಧಿ ಮಾಡಿಕೊಂಡ್ರೆ, ದೇವರೇ ನಾನು ಪಾಪಿ, ನಾನು ಇಷ್ಟು ವರ್ಷವಾಗಿ ನಾನು ಆ ಪಾಪದಲ್ಲಿದ್ದೆ, ಅವರ ಸಹವಾಸದಲ್ಲಿದ್ದೆ, ನನಗೆ ಯಾವತ್ತೂ ಆ ಚಿತ್ತ ಇರಲಿಲ್ಲ, ಬಟ್ ಆಗೋಯ್ತು, ತಪ್ಪಾಯ್ತು. ದೇವರ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ಪಶ್ಚಾತ್ತಾಪ ಪಡುವಾಗ ಅವನೇನಾಗ್ತಾನೆ ಹೇಳಿ, ತನ್ನನ್ನ ಶುದ್ಧಿ ಮಾಡಿಕೊಳ್ಳುವನಾಗುತ್ತೆ. ಆ ಶುದ್ಧಿ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ, ಇಲ್ಲಿ ದೇವರ ಸೇವೆಗೆ ಪ್ರತಿಷ್ಠನಾಗಿರುವಂತ ವ್ಯಕ್ತಿಗೆ ಏನಾಗಿರ್ಬೇಕು, ಏನ್ ಅವನಲ್ಲಿ ಇರ್ಬೇಕು ಅಂತ ಹೇಳ್ತಾರದು. ಇಲ್ಲಿ ಅವನ ಕೆಟ್ಟತನವೆಲ್ಲ ಬಿಟ್ಟು, ಆ ಸಹವಾಸವನ್ನ ಎಲ್ಲ ಬಿಟ್ಟು, ಒಂದು ವೇಳೆ ಕುಟುಂಬದಲ್ಲಿ ಇರ್ಬೋದು, ಸಭೆಯಲ್ಲಿ ಇರ್ಬೋದು, ಸಮಾಜದಲ್ಲಿ ಇರ್ಬೋದು, ಕೆಲಸ ಮಾಡಿದ್ರ ಜಾಗದಲ್ಲಿ ಇರ್ಬೋದು, ಎಲ್ಲೇ ಆದ್ರೂ ಕೂಡ ದೇವರಿಗೆ ಮುಖ್ಯ ಸ್ಥಾನವನ್ನು ಕೊಟ್ಟು ತನ್ನನ್ನೇ ಶುದ್ಧಿ ಮಾಡಿಕೊಂಡು ಉತ್ತಮವಾದ ಬಳಕೆಗೆ ಬಂದು ಅವನ ದೇವರ ಸೇವೆಗೆ ಪ್ರತಿಷ್ಠಿತನಾಗಬೇಕು. ಅದೇ ರೀತಿಯಾಗಿ ಯಜಮಾನನೇ ಉಪಯುಕ್ತನಾಗಿಯೂ ಸಕಲ ಸಕ್ರಿಯೆಗಳು ಮಾಡುವುದಕ್ಕೆ ಸಕಲ ಕಾರ್ಯವನ್ನು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ನನಗೆ ಯಾರು ಉಪಕಾರ ಮಾಡ್ತಾರೋ ಬಿಡ್ತಾರೋ ಎರಡನೇ ವಿಷಯ, ಅದು ಯಾರಿಂದೇನು ಏನ್ ಎಕ್ಸ್ಪೆಕ್ಟ್ ಮಾಡೋದು, ಬಟ್ ಸದಾ ಕಾಲವನ್ನು ಯೋಜನೆಯಲ್ಲಿ ಎಲ್ಲವರಿಗೇನು ಒಳ್ಳೆ ಕಾರ್ಯವನ್ನು ಮಾಡುವಂತ ವ್ಯಕ್ತಿ ಆಗಿರ್ಬೇಕು. ಯಾರು ಹೇಳಿ, ದೇವರ ಸೇವಕನು, ದೇವರ ದಾಸನು, ದೇವರ ಮಿನಿಸ್ಟ್ರಿಯನ್ನು ನಡೆಸುವಂತ ವ್ಯಕ್ತಿ ಸದಾ ಕಾಲವನ್ನು ಸತ್ಕ್ರಿಯೆಯನ್ನು ಯೋಜನೆ ಮಾಡಬೇಕು, ಸತ್ಕ್ರಿಯೆಯನ್ನು ಮಾಡಬೇಕು. ಅದೇ ರೀತಿ 22ನೇ ವಾಕ್ಯ ಓದಿ ಸಿಸ್ಟರ್. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯ ಉಳ್ಳವನಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಥ್ಯಾಂಕ್ ಯು. ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ನೀನು ಯೌವನದ ಇಚ್ಛೆಗಳಿಗೆ, ಈ ಯೌವನದ ಇಚ್ಛೆಗಳೆಂದು ಹೇಳುವಾಗ ಆಕ್ಚುಲಿ ಮಿನಿಸ್ಟ್ರಿಯಲ್ಲಿ ಎಲ್ಲಿ ಮೊದಲನೇದು ತಪ್ಪಾಗುತ್ತೆ ಅಂತ ಹೇಳುವಾಗ,
ನಮಗೆ ಎಷ್ಟು ವಯಸ್ಸಾಗಿದ್ರು ಕೂಡ ಈ ಕೆಲವೊಂದು ಯೌವನದ ಇಚ್ಛೆಗಳು ನಮ್ಮಿಂದ ದೂರ ಹೋಗಿಲ್ಲ. ಎಲ್ಲ ದೂರ ಮಾಡಿ ಇಟ್ಟಿರ್ತೀವಿ ನಾವು. ಆದ್ರೆ ಸಂದರ್ಭ ಬಂದಾಗ ಸೈತಾನನ ಸಪೋರ್ಟ್ ಇಂದ, ಇಲ್ಲಾಂದ್ರೆ ಸೈತಾನನು ತಳ್ತಾ ರೀತಿಯಲ್ಲಿ ಹಿಂಗೆ ತಳ್ಳಿ ಹೆಂಗಾದ್ರೂ ಗುಂಡಿಗೆ ಬೀಳ್ಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಅವಾಗ ನಮ್ಮ ಮನಸ್ಸಲ್ಲಿ ಸಣ್ಣದಾಗಿ ಒಂದು ಆಸೆ ಹುಟ್ಟಿದನ್ನು, ಸಣ್ಣದಾಗಿ ಒಂದು ಮೋಹವನ್ನು, ಏನೋ ಒಂದು ಯೌವನ. ಇಲ್ಲಿ ನೋಡಿ, ಯೌವನದ ಇಚ್ಛೆಗಳಂತ ಹೇಳುವಾಗ ಆ ಯೌವನ ಪ್ರಾಯದಲ್ಲಿ ಮಾಡುವಂತ ಕೆಲವೊಂದು ಕಾರ್ಯಗಳಿದೆ. ತಿಳುವಳಿಕೆ ಇಲ್ಲ, ಬುದ್ಧಿ ಇಲ್ಲ, ಯೋಜನೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆಮೇಲೆ ಯೋಜನೆ ಮಾಡೋಣ, ಈ ರೀತಿಯಲ್ಲಿ ಎಲ್ಲ ಯೋಜನೆಗಳು ಬರುವಂತ ಯೌವನದ ಪ್ರಾಯ. ಬಟ್ ಎಷ್ಟು ವಯಸ್ಸಾಗಿದ್ದನ್ನು ಕೂಡ ಕೆಲವರಿಗೆ ಈ ಯೌವನದ ಕೆಲವೊಂದು ಸ್ವಭಾವಗಳು ಇನ್ನು ಎಷ್ಟೋ ಮಿನಿಸ್ಟ್ರಿಗಳು ಆಗಿದೆ. ಇಲ್ಲಿ ನೋಡಿ, ಅದು ಯಾರಲ್ಲಿನೂ ಇರಬಾರದು. ಅದು ಹೆಂಗಿರ್ಬೇಕು ಅಂದ್ರೆ ಅವ್ರದ್ದು ಎಷ್ಟು ದೂರ ಇಟ್ಟಿರ್ಲಿಕ್ಕೆ ಆಗುತ್ತೋ ಅಷ್ಟು ದೂರ ಇಟ್ಟಿರ್ಬೇಕು. ಯಾಕೆಂದ್ರೆ ಅದು ಸೈತಾನನು ನಿನ್ನ ಹಾಳು ಮಾಡ್ಲಿಕ್ಕೆ ಉಪಯೋಗಿಸುವಂತ ಮುಖ್ಯ ಆಯುಧ. ಇಲ್ಲಿ ನೋಡಿ, ಅದಾದ್ಮ ಬಿಟ್ಟು ಏನ್ ಮಾಡ್ಬೇಕು ಹೇಳಿ? ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ. ಪ್ರಿಯರೇ, ನಮಗೆ ಸಂಪಾದಿಸು ಅಂತ ಹೇಳಿದ್ರೆ ನಮ್ಗೆ ಮುಖ್ಯವಾಗಿ ಎಲ್ಲದನ್ನು ಪ್ರಾಪಂಚಿಕವಾಗಿರೋ ಕಣ್ಣಲ್ಲಿ ಸಂಪಾದಿಸು ಅಂತ ಹೇಳಿದ್ರೆ ಹಣಕಾಸು. ಇದು ಸಂಪಾದಿಸುವಂತ ಕೆಲಸ ಮಾಡಿ ಸಂಪಾದಿಸ್ತಾರೆ, ಬಿಸ್ನೆಸ್ ಮಾಡಿ ಸಂಪಾದಿಸ್ತಾರೆ, ಇಲ್ಲ ಬೇರೆ 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 ಯಾರು ವ್ಯವಹಾರಗಳಲ್ಲಿ ಏನೇನೋ. ಇಲ್ಲಿ ದೇವರ ಸೇವಕನಾಗಿರುವ ಒಬ್ಬ ವ್ಯಕ್ತಿ ಏನ್ ಸಂಪಾದಿಸ್ಬೇಕು? ಹಣ ಸಂಪಾದಿಸಕ್ಕಿಂತ ಹೆಚ್ಚಾಗಿ ಅವನ ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರ, ಆಗಲೂ ಒಂದ್ಸರಿ ಹೇಳಿದೆ ಶುದ್ಧತೆ. ಇಲ್ಲಿ ನೋಡಿ, ಶುದ್ಧ ಹೃದಯವುಳ್ಳವರಾಗಿ. ಇಲ್ಲಿ ಶುದ್ಧ ಹೃದಯ ಅಂತ ಹೇಳಿದ್ರೆ ಮೊದಲನೇ ಹೇಳ್ತಾ ಇರೋದು ವಿಷಯ ಶುದ್ಧ ಶರೀರ. ಯೌವನದ ಇಚ್ಛೆಗಳಿಗೆ ಅಂತ ಹೇಳುವಾಗ ಅದು ಮುಖ್ಯವಾಗಿಯೂ ಶರೀರಕ್ಕೆ ಸಂಬಂಧಪಟ್ಟಿರೋ ವಿಷಯಗಳು. ಇಲ್ಲಿ ಎರಡನೇದಂತ ಹೇಳ್ತಾ ಇರೋದು ವಿಷಯ ಶುದ್ಧ ಹೃದಯವನ್ನು ಉಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ. ನೋಡಿ, ಯಾರ ಗುಂಪಲ್ಲಿ ನಾವು ಸೇರ್ಬೇಕು ಹೇಳಿ? ಇಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿದ್ದು ಇದೇ ಉದ್ದೇಶಕ್ಕೆ. ಈ ಗುಂಪಂತ ಹೇಳ್ತಾ ಇರೋದು ಇದೇ ಉದ್ದೇಶಕ್ಕೆ. ಪವಿತ್ರಾತ್ಮನ ಕುರಿತಾಗಿ ಕಲಿಬೇಕು, ಪವಿತ್ರಾತ್ಮನ ಕುರಿತಾಗಿ ಆ ಪ್ರಭಾವವನ್ನು ನಮ್ಮಲ್ಲಿ ಕಾಣಿಸ್ಬೇಕು, ಪ್ರಕಟಿಸ್ಬೇಕು. ಹಲವಾರು ಕಡೆ ಹೋಗಿ ಸುವಾರ್ತೆಯನ್ನು ಸಾರಬೇಕು. ಸಿಕ್ಕಿರದ ಅವಕಾಶಗಳ ಸಮಯಗಳಲ್ಲೆಲ್ಲ ಹಾಡು ಹೇಳಬೇಕು, ದೇವರಿಗೆ ಸ್ತುತಿ ಗೀತೆಗಳನ್ನು, ಕೃತಜ್ಞ ಸ್ತುತಿಗಳನ್ನು ಸಲ್ಲಿಸಬೇಕು. ಇದು ನೋಡಿಲ್ಲಿ ಕರ್ತನನ್ನು ಬೇಡಿಕೊಳ್ಳುವರ ಸಂಗಡ ಪ್ರಯಾಸ ಪಡುವುದು. ಒಂದು ವೇಳೆ ಅಲ್ಲಿ ಕೊರತೆಗಳಿರುತ್ತೆ, ಸಂಗಡಗಳಿರುತ್ತೆ. ಈ ಬಾಕಿ ಇರೋದು ಪ್ರಾಪಂಚಿಕವಾಗಿ ಸಂತೋಷ, ಅಂತ ಸಂತೋಷ ನಮಗೆ ಇಲ್ಲಿ ಸಿಕ್ಕಲ್ಲ. ಇಲ್ಲಿ ಸಿಕ್ಕದು ಆತ್ಮನಿಂದ ಆಗುವ ಸಂತೋಷ. ಅದೇ ರೀತಿಯಲ್ಲೇ 23ನೇ ವಾಕ್ಯ, ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿವೆ ಎಂದು ತಿಳಿದು ಅವುಗಳ ಗೊಡವೆಗೆ ಹೋಗಬೇಡ. ನೋಡಿ, ಇಲ್ಲಿ ಇನ್ನು ಮುಖ್ಯವಾಗಿ ಒಬ್ಬ ಸೇವಕನಲ್ಲಿ ಇರಬೇಕಾಗಿರೋದು ವಿಷಯ ಅಂತ ಹೇಳಿದ್ರೆ, ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಏನಿಗೆ ಕಾರಣ ಆಗುತ್ತೆ ಹೇಳಿ? ಜಗಳಗಳಿಗೆ ಕಾರಣವಾಗಿವೆ ಎಂದು ತಿಳಿದು ಅವ್ರ ಜೊತೆ ಯಾವ ಸವಾಸನು ಬೇಡ, ಅವರ ಜೊತೆ ಯಾವ ಕಾರಣದಲ್ಲಿ, ಯಾವ ಮಾತುಕತೆಗೇನು ವಾದ ಮಾಡ್ಲಿಕ್ಕೇನು. ಮನುಷ್ಯನಿಗೆ ಮುಖ್ಯ ಒಂದು ನಾವು ಅದು ಯಾರ ಮೇಲೂ ತಪ್ಪು ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ನನಗೇನಾದ್ರೂ ಗೊತ್ತಿದೆ ಅಂತ ನಾನೇನಾದ್ರೂ ತೋರ್ಸ್ಬೇಕು ಅಂತ ಹೇಳಿದ ಮನುಷ್ಯನು, ಅದು ನನಗೆ ಎಲ್ಲೋ ಒಂದು ಮೂಲೆಯಲ್ಲಿ ಏನೋ ಸ್ವಲ್ಪ ಗೊತ್ತಿರುತ್ತೆ ಅಂತ ಯಾರು ಅದ್ರ ಬಗ್ಗೆ ವಿಷಯ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೇನು ಇಷ್ಟು ನಾಲೆಜ್ ಇದೆ ಅಂತ ತಿಳ್ಕೊಳ್ಲಿಕ್ಕೆ ಒಂದು ಪ್ರಯತ್ನ ಎಲ್ಲ ಮನುಷ್ಯರಲ್ಲೂ ಇರುತ್ತೆ. ಆದ್ರೆ ಪ್ರಿಯರೇ, ಇಲ್ಲಿ ಕೇಳುವಂತ ವಿಷಯ ಅಂತ ಹೇಳಿದ್ರೆ, ಮೂಢರ ಬುದ್ಧಿ ಇಲ್ಲದ ವಿಚಾರಗಳ ಮಧ್ಯೆ ನಿನ್ನ ಬುದ್ಧಿ ನೀನ್ ತೋರ್ಸ್ಲಿಕ್ಕೆ ಹೋಗ್ಬೇಡ. ಯಾವತ್ತೂ ಆ ಭಾಗಕ್ಕೇನೆ, ಆ ಏರಿಯಾಗೇನೆ ನೀವು ಹೋಗಬಾರದು. ಯಾಕೆಂದ್ರೆ ಅದು ನಿನ್ನ ಮನಸ್ಸಮಾಧಾನವನ್ನು, ಮನಃಶಾಂತಿಯನ್ನು ಕೆಡಿಸುವಂತ ಜಗಳಗಳಿಗೆ ಕಾರಣ ಆಗುತ್ತೆ. ಅದರಿಂದ ಏನಾಗ್ಬೇಕು ಹೇಳಿ? ದೇವರ ಸೇವೆ ಮಾಡುವಂತ ವ್ಯಕ್ತಿ ಮೂಢರಿಂದ, ಜಗಳಗಳಿಂದ ದೂರವಾಗಿರಬೇಕು. ವಾದ ಪ್ರತಿವಾದಗಳಿಂದ, ವಾದ ಮಾಡುವ ಕಡೆಯಿಂದ ದೂರ ಇರಬೇಕು. 24ನೇ ವಾಕ್ಯ,
ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು, ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನ್ನು ಸಹಿಸಿಕೊಳ್ಳುವವನು, ಎದುರಿಸುವವರನ್ನು ನಿಧಾನದಿಂದ ತಿದ್ದುವವನು ಆಗಿರಬೇಕು. ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಸತ್ಯದ ಜ್ಞಾನವನ್ನು ಅವರಿಗೆ ಕೊಟ್ಟಾನು. ನೋಡಿ ಇಲ್ಲಿ, ಥ್ಯಾಂಕ್ ಯು. ಇಲ್ಲಿ ಈ ವಾಕ್ಯ ನಾವು ಆಕ್ಚುಲಿ ನನ್ಗೆ ಅನ್ಸುತ್ತೆ ಇದು 4ನೇ ಸೇರಿ ಏನೋ ಸಬ್ಜೆಕ್ಟ್ ಅಲ್ಲಿ ಬರ್ತಾ ಇರೋದು ಈ ವಾಕ್ಯ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ಕರ್ತನ ದಾಸನು, ಕರ್ತನ ಸೇವಕನು ಜಗಳ ಮಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು. ಆಕ್ಚುಲಿ ಆಗಲೇ ಪೌಲನು ಏನಂತ ಹೇಳಿ, ಆ ದಿಟ್ಟತನ ತೋರ್ಸ್ಲಿಕ್ಕೆ ನನಗೆ ಇದೆ, ನನ್ನಲ್ಲಿ ದೇವರ ಎಲ್ಲಾ ದೀನ ಮನೋಭಾವನು ನನ್ನಲ್ಲಿ ಇದೆ. ಆದ್ರೆ ಈ ರೀತಿಯಲ್ಲಿ ಮಾತು ಕೇಳೋರಿಗೆ ಕೇಳಲಿಕ್ಕೇನು ನನ್ನ ಹತ್ರ ಉತ್ತರ ಇದೆ. ಆದ್ರೆ ದಯವಿಟ್ಟು ನನ್ನ ಕೈಯಲ್ಲೇ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಎದುರಿಸ್ತಾ ಇರೋದು. ಇದಿಲ್ಲಿ ನೋಡಿ, ವಿಷಯದಲ್ಲಿ ಸಾಧುವು, ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನ್ನು ಸಹಿಸಿ. ಯಾರಿಗಾದ್ರೂ ಈಗ ಆ ಸ್ವಾರ್ಥಗೆ ಆಗ್ಲಿ ಬಾಕಿ ಇದೇ ತರ ಇರೋದು, ಕೂಟಗಳಿಗೆ ಹೋಗುವಾಗ ಎಲ್ಲಾದ್ರೂ ಒಂದು ಹಳ್ಳಿ ಕಡೆಯಿಂದ ಆಗ್ಲಿ ಬೇರೆ ಏನಾದ್ರೂ ಒಂದು ಆಗುವಾಗ, ಗ್ರಾಮಾಂತರ ಸೇವೆಗಳು ಹೋಗುವಾಗ ಯಾರಿಂದಾದ್ರೂ ಒಂದು ಬೆದರಿಕೆ ಇಲ್ಲಾಂದ್ರೆ ಏನಾದ್ರೂ ಒಂದು ಆತರ ಒಂದು ವಿಷಯ ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸಹಿಸಿಕೊಳ್ಳಲಿಕ್ಕೆ ಆಗದಲ್ಲ. ಮುಂದಿನ ದಿವಸಗಳಲ್ಲಿ ಇದು ನನಗೆ ಇಲ್ಲಿ ಮಾಡ್ಲಿಕ್ಕೆ ಆಗಬಹುದೋ ಇಲ್ವೋ ಅಂತ ಒಂದು ಕನ್ಫ್ಯೂಷನ್ ಕೆಲವೊಂದು ಸೇವೆ ಹೊಸದಾಗಿ ನಾವು ಸೇವೆಗೆ ಹೊರಡುವಾಗ ಬರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ದೇವರ ಸೇವೆಗೆ ನೀನು ಇಳಿಯದಾದ್ರೆ ಏನಾಗ್ಬೇಕು ಹೇಳಿ? ಮೊದಲನೇದಾಗಿ ನಾನು ಹೇಳಬಾದ್ರೆ, ಮೊದಲನೇದಾಗಿ ಕೇಡನ್ನು ಯಾವ ತೊಂದರೆ ಆಗಿದನು ಅದು ಸಹಿಸಿಕೊಳ್ಳುವುದಕ್ಕೆ ಪವಿತ್ರಾತ್ಮನಲ್ಲಿ ಬೇಡಿಕೊಂಡ ಶಕ್ತಿಯನ್ನು ಹೊಂದಿರಬೇಕು. ಬಾಕಿ ಇರೋದೆಲ್ಲ ವಿಷಯ ಬಿಟ್ಟು ನಿನ್ ಮಾತು ಹೇಳೋದಲ್ಲಿ, ಸ್ವಾರ್ಥ ಹೇಳೋದಲ್ಲಿ ಇನ್ನೂ ಕಲಿಬೇಕು, ಹೆಚ್ಚಾಗ್ಬೇಕು, ಅದೆಲ್ಲ ಸೆಕೆಂಡ್ರಿ. ಆದ್ರೆ ಏನಾದ್ರು ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ತರ ಸುವಾರ್ತಿಗರನ್ನು ಜಗಳ ಮಾಡುವಂತ ಎಷ್ಟೋ ಸಂದರ್ಭಗಳು ನೋಡಿದ್ದೇನೆ. ಯಾಕೆ ಹೇಳಿ? ಈ ಕೇಡನ್ನು ಸಹಿಸಿಕೊಳ್ಳುವಂತ ಅದು ಪೂರ್ಣವಾಗಿ ದೇವರ ಕೃಪೆಯಿಂದ ನಮಗೆ ಸಿಕ್ಕಬೇಕು ಅಂತ ಹೇಳಿದ್ರೆ ಪ್ರಿಯರೇ, ಪವಿತ್ರಾತ್ಮನ ಕೃಪೆಯಿಂದ ಮಾತ್ರ ನಮಗೆ ಸಾಧ್ಯ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಅಷ್ಟೊಂದು ಸಹಿಸಿಕೊಳ್ಳಲಿಕ್ಕೇನು, ಎಷ್ಟೊಂದು ನಿಂದೆ ಆಗಿದ್ದನ್ನು ಸಹಿಸಿಕೊಳ್ಳಲಿಕ್ಕೇನು ಕಾರಣ ಏನಂತ ಹೇಳಿದ್ರೆ ಪವಿತ್ರಾತ್ಮನ ಶಕ್ತಿ, ದೇವರು ಕೊಟ್ಟಂತ ಪವಿತ್ರಾತ್ಮನ ಶಕ್ತಿಯಲ್ಲಿ ಇತ್ತು. ನೋಡಿಲಿ, ಅದೇ ರೀತಿಯಾಗಿ ಎದುರಿಸುವವರನ್ನು ನಿಧಾನದಿಂದ, ಇದನ್ನು ಒಂದ್ಸರಿ ಹೇಳಿದ್ದೇನೆ ನಾನು, ನಿಧಾನದಿಂದ ತಿತ್ತುವಾಗ ಒಂದು ವೇಳೆ ಅವನಿಗೆ ಅದು ಸರಿ, ಓ ನಾನ್ ಮಾಡಿರೋದು ತಪ್ಪಾಯ್ತು, ನನ್ ಮಾಡಿದಲ್ಲಿ ಏನೋ ಒಂದು ಇದಾಯ್ತು, ಸರಿ ಆಯ್ತು ಬ್ರದರ್, ನೀವು ಹೇಳೋದು ಸರಿ ಇದೆ, ನನಗೇನು ಸರಿ ಅಂತ ಅನ್ಸಬಾರ್ದು. ಜಸ್ಟ್ ಇದು ಯಾವ ರೀತಿಯಲ್ಲಿ 4 ಜನ ಮುಂದೆ ಅವರಿಗೆ ಕೆಟ್ಟದಾಗಿ, ಇಲ್ಲಾಂದ್ರೆ ತುಂಬಾ ಜೋರ್ ಮಾಡಿ ಬೈದ್ರೆ ಹೆಂಗಿರುತ್ತೆ ಹೇಳಿ? ಇಷ್ಟೆಲ್ಲ ದೊಡ್ಡದಾಗಿ ಬೈಯಲಿಕ್ಕೆ ನಾನು ಅಂತ ಏನ್ ಮಾಡೋಣ, ಒಂದ್ ಕೆಲಸ ಮಾಡೋಣ, ನೆಕ್ಸ್ಟ್ ವೀಕ್ ಇಂದ ನಾನು ಸಭೆಗೆ ಬರಲ್ಲ. ಮೊದಲನೇ ಬರ್ತಾ ಇರೋದು ನೋಡಿ, ಸೈತಾನ ಕಾರ್ಯ ಎಷ್ಟು ಇದಾಗಿ ಬರ್ತದೆ ಅಂತ ಹೇಳಿದ್ರೆ, ಅದು ಸೇವಕರಾಗ್ಬೇಕು ಅಂತ ಆಸಕ್ತಿ ಇರುವಂತ ವ್ಯಕ್ತಿನೇ ಫಸ್ಟ್ ಸೈತಾನ ಏನ್ ಮಾಡ್ತಾರೆ, ಚರ್ಚಿಗೆ ಬರದಲ್ಲೇ ಮಾಡ್ತಾರೆ. ಅದಕ್ಕೇನು ಹೇಳುದು, ಆ ಕೇಡನ್ನು ಸಹಿಸಿಕೊಳ್ಳುವುದಕ್ಕೆ ಶಕ್ತಿ ನಮ್ಮಲ್ಲಿ ಇರಬೇಕು. ಎದುರಿಸುವವರನ್ನು ನಿಧಾನದಿಂದ ತಿದ್ದಿರುವನು ಆಗಿರಬೇಕು. ಒಂದು ವೇಳೆ ದೇವರು ಆ ಎದುರಿಸುವವರಿಗೆ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಸತ್ಯದ ಜ್ಞಾನವನ್ನು ಅವರಿಗೆ ಕೊಡುವನು. ನೋಡಿ ಎಷ್ಟು ಚೆನ್ನಾಗಿರೋದು ಅಂದ್ರೆ, ಎಲ್ಲರಿಗೇನು ಒಬ್ಬ ಸೇವಕನಾಗಿಯೂ ಆ ಸೇವಕನ ಜೀವನದಲ್ಲಿ ಇರೋದೊಂದು ಜೆಂಟಲ್ನೆಸ್ ಅಂತ ಹೇಳುವಾಗ ಪ್ರಿಯರ ಇದ್ದೇನೆ. ಯಾಕಂದ್ರೆ ಎಲ್ಲವನ್ನು ಮಾನ್ಯವಾಗಿ ಹ್ಯಾಂಡಲ್ ಮಾಡುವಂತ. ಯೆಶಾಯನ ಪ್ರವಾದನ ಗ್ರಂಥ 42ನೇ ಅಧ್ಯಾಯ 1ನೇ ವಾಕ್ಯ. ಯೆಶಾಯನ ಪ್ರವಾದನ ಗ್ರಂಥ 42:1. ಈಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ, ಇವನು ನನ್ನ ಇಷ್ಟನು, ನನ್ನ ಪ್ರಾಣ ಪ್ರಿಯನು, ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ, ಇವನು ಅನ್ಯ ಜನಗಳಲ್ಲಿಯೂ ಸದ್ಧರ್ಮವನ್ನು ಪ್ರಚುರಪಡಿಸುವನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಿಮ್ಗೆ ಎಲ್ಲರಿಗೇನು ಗೊತ್ತು, ಇದು ಯಾರ ಬಗ್ಗೆ ಯೆಶಾಯನ ಪ್ರವಾದಿ ಹೇಳ್ತಾರೆ? ನಮ್ಮ ಕರ್ತನಾದ ಈ ನನ್ನ ಸೇವಕನು ಅಂತ ಹೇಳುವಾಗ ಇದು ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಹೇಳುವ ಒಂದು ವಿಷಯ. ಅಪೊಸ್ತಲ ಕೃತಿಗಳು 3ನೇ ಅಧ್ಯಾಯ 26ನೇ ವಾಕ್ಯ.
ಮೊದಲು ನಿಮಗಾಗಿಯೇ ದೇವರು ತನ್ನ ಸೇವಕನನ್ನು ಏರ್ಪಡಿಸಿ, ಈತನು ನಿಮ್ಮಲ್ಲಿ ಪ್ರತಿಯೊಬ್ಬನನ್ನು ಅವನವನ ಕೆಟ್ಟ ನಡತೆಗಳಿಂದ ತಿರುಗಿಸಿ ನಿಮ್ಮನ್ನು ಆಶೀರ್ವದಿಸಬೇಕೆಂದು ಆತನನ್ನು ಕಳಿಸಿಕೊಟ್ಟಿದ್ದಾನೆ ಎಂದು ಹೇಳಿದನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಏನಂತ ಹೇಳಿದ್ರೆ, ಈಗೋ ನನ್ನ ಸೇವಕನು. ಪ್ರಿಯರೇ, ಇವತ್ತು ನನ್ನನ್ನು ನಿಮ್ಮನ್ನ ನೋಡಿ ತಂದೆಯಾದ ದೇವರಿಗೆ ನಮ್ಮನ್ನ ಕುರಿತಾಗಿ ಸಂತೋಷದಿಂದ, ಈಗೋ ನನ್ನ ಸೇವಕನು, ಇವನೇ ನನಗೆ ಸೇವೆ ಮಾಡುವಂತ ವ್ಯಕ್ತಿ, ನನ್ನ ಶಿಷ್ಯನು, ಸಂತೋಷದಿಂದ ದೇವರಿಗೆ ಹೇಳಲಿಕ್ಕೆ ಅಂತ ಕೆಲಸ ನಮ್ಮ ಜೀವನಮಾನದಲ್ಲಿ ನಾವು ಮಾಡಿದ್ದಿಲ್ಲ. ನಮ್ಮನ್ನ ನಾವು ಪರಿಶೋಧಿಸೋಣ. ಇಲ್ಲಿ ನೋಡಿ, ಮೊದಲು ನಿಮಗಾಗಿಯೇ ದೇವರು ತನ್ನ ಸೇವಕನನ್ನು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಏರ್ಪಡಿಸಿ, ಈತನು ನಿಮ್ಮಲ್ಲಿ ಪ್ರತಿಯೊಬ್ಬನನ್ನು ಅವನವನ ಕೆಟ್ಟ ನಡತೆಗಳಿಂದ. ಕರ್ತನಾದ ಯೇಸು ಕ್ರಿಸ್ತನನ್ನೇ ಕೊಲ್ಲುವುದಕ್ಕೆ ಯಹೂದರಿಗೆ ಏನಕ್ಕೆ ಯೋಜನೆ ಮಾಡಿದೆ ಅಂತ ಹೇಳಿದ್ರೆ, ಅವರವರು ಮಾಡೋದಂತ ಕೆಟ್ಟ ಕೃತ್ಯಗಳು ಇದು ಮಾಡಬಾರದು, ತಪ್ಪಂದ ತೋರ್ಸಿರೋದಕ್ಕೇನೆ ಇವನನ್ನು ಸಾಯಿಸ್ಬೇಕಂತ ಪ್ಲಾನ್ ಮಾಡಿದ್ರು. ಇಲ್ಲಿ ನೋಡಿ, ಪ್ರತಿಯೊಬ್ಬನು ಅವನವನ ಕೆಟ್ಟ ನಡತೆಗಳಿಂದ ತಿರುಗಿಸಿ ನಿಮ್ಮನ್ನು ಆಶೀರ್ವದಿಸಬೇಕೆಂದು ಆತನನ್ನು ಕಳಿಸಿಕೊಟ್ಟಿದ್ದಾನೆ. ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ 28ನೇ ವಾಕ್ಯ. ಮತ್ತಾಯನ ಸುವಾರ್ತೆ 20:28. ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ನಿಮ್ಮ ಹಾಳಾಗಿರಬೇಕು. ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕಾಗಿಯೂ ಬಂದನು ಎಂದು ಹೇಳಿದನು. ನೋಡಿ, ದೇವರು ನಮಗೆ ಸ್ತೋತ್ರವಾಗಿಲಿ. ಪ್ರಿಯರೇ, ಒಂದು ಸೇವಕನ, ಕರ್ತನ ದಾಸನ, ಮಿನಿಸ್ಟ್ರಿ ಮಾಡುವಂತ ವ್ಯಕ್ತಿಗೆ ತೋರಿಸಬೇಕು, ಕಾಣಿಸ್ಕೊಳ್ಬೇಕು ಅಂದ್ರೆ ಮನುಷ್ಯ ಕುಮಾರನು, ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ನಿಲ್ಸಿ ಕೇಳ್ತಾ ಇರೋದು, ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ. ಅದು ಕರ್ತನಾದ ಯೇಸು ಕ್ರಿಸ್ತನ ಹೇಳುವಂತ ವಿಷಯ. ಪ್ರಿಯರೇ, ಇವತ್ತು ಸೇವೆ ಮಾಡುವಂತ ಎಷ್ಟೋ ಜನರನ್ನು ನಾವು ನೋಡ್ಬೋದು, ಅವರು ಬೇರೆಯವರ ಕೈಯಲ್ಲಿ ಸೇವೆ ಮಾಡಿಸ್ಕೊಂಡು ಈ ಸೇವೆಯನ್ನೇ ಒಂದು ಯಾವುದೋ ಒಂದು ಏನಂತ ಹೇಳೋದು, ರಾಜಕೀಯವಾಗಿರೋದೊಂದು ಕಾರ್ಯ, ಇಲ್ಲಾಂದ್ರೆ ಯಾವುದೋ ನಾನೊಂದು ರಾಜನು, ಇಲ್ಲಾಂದ್ರೆ ನಾನು ದೇವರ ಶಕ್ತಿಯನ್ನು ತುಂಬಾ ಹೊಂದಿರೋದಂತ ವ್ಯಕ್ತಿಯನ್ನ ತೋರ್ಪಡಿಸ್ಲಿಕ್ಕೋಸ್ಕರ. ಇಲ್ಲಿ ನಿಜವಾದ ಸೇವಕನ ಜೆಂಟಲ್ನೆಸ್ ಹೇಗಿರ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಕರ್ತನಾದ ಯೇಸು ಕ್ರಿಸ್ತನನ್ನು ಹೇಳ್ತಾ ಇದ್ದಾರೆ, ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸ್ಕೊಳ್ಳಿಕ್ಕೆ ಬರ್ಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಪಾಪದಿಂದ ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೆ. ನೋಡಿ, ನಮ್ಮಲ್ಲಿ ಸೇವಕರಲ್ಲಿ ಆಗಬೇಕಾಗಿರೋದು ಮನಸ್ಥಿತಿ ಏನಂತ ಹೇಳಿದ್ರೆ, ಅನೇಕರನ್ನು ಪಾಪದಿಂದ ಬಿಡಿಸಿಕೊಳ್ಳಿಕ್ಕೋಸ್ಕರ ಸ್ವಪ್ರಾಣವನ್ನು ಕೊಡ್ಲಿಕ್ಕೆ ಸಿದ್ಧವಾಗಿರುವನೇ ನಿಜವಾಗಲು ದೇವರ ಸೇವಕನು. ಇಲ್ಲಾಂದ್ರೆ ಆ ಸೇವೆ ಮಿನಿಸ್ಟ್ರಿ, ಜೆಂಟಲ್ನೆಸ್ ಇನ್ ಮಿನಿಸ್ಟ್ರಿ ಅಂತ ಹೇಳಲಿಕ್ಕೆ ಅಂತ ಹೇಳಿದ್ರೆ, ಈ ಮನಸ್ಥಿತಿ ಅಂದ್ರೆ ಕಂಪ್ಲೀಟ್ ದೇವರಿಗೆ ಡೆಡಿಕೇಟ್ ಮಾಡಿದಂತ ಜೀವನ, ನನ್ನ ಶರೀರವನ್ನು, ನನ್ನ ಆತ್ಮವನ್ನು, ನನ್ನ ಜೀವನವನ್ನು, ನನ್ನ ಚಿಂತೆಯನ್ನು ಎಲ್ಲವನ್ನು ಕಂಪ್ಲೀಟ್ ಆಗಿ ದೇವರಿಗೆ ಡೆಡಿಕೇಟ್ ಮಾಡಿ ಒಬ್ಬನ್ನ ಪಾಪದಿಂದ ಬಿಡಿಸಲಿಕ್ಕೋಸ್ಕರ ತನ್ನ ಪ್ರಾಣವನ್ನು ಕೊಡ್ಲಿಕ್ಕೋಸ್ಕರ ಶಕ್ತಿಯಾಗಿರುವಂತ ದೇವರು. ನೋಡಿ, ಇನ್ನೊಂದು, ಈ ಪಾಪದಿಂದ ಬಿಡಿಸುವುದಕ್ಕಾಗಿ ಸ್ವಪ್ರಾಣವನ್ನು, ಇನ್ನೊಂದು ಅಂತ ಸೇವಕರಿಗೆ ಏನಂತ ಹೇಳ್ತಾ ಇದ್ದಾರೆ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ, ಇವನಿಗೆ ನಾನೇ ಆಧಾರ. ದೇವರು ಹೇಳ್ತಾ ಇದೆ, ಇಂಥ ರೀತಿಯಲ್ಲಿ ಯಾರು ನನ್ನನ್ನ ಪ್ರೀತಿಸಿ ನನ್ನ ಸೇವೆಗೆ ಬರ್ತಾರೋ ಅವನಿಗೆ ನಾನೇ ಆಧಾರ. ಈ ಸೇವೆ ಮಾಡುವವರಿಗೆಲ್ಲ ಈ ಅನುಭವ ಆಗಿರುತ್ತೆ. ದೇವರು ನಮಗೆ ಆಧಾರವಾಗಿದೆ. ಮತ್ತಾಯನ ಸುವಾರ್ತೆ ನೋಡಿ, ಅದೇ ರೀತಿಯಾಗಿ ಇವನಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನು ಹೇಳ್ತಾರಂದು, ಇವನಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನು ಅಂತ ಹೇಳಿ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 17ನೇ ವಾಕ್ಯ. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಓಕೆ, ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 32ನೇ ವಾಕ್ಯ.
ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು, ಅದು ಆತನ ಮೇಲೆ ನೆಲೆಗೊಂಡಿತು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಎರಡು ವಿಷಯವನ್ನು ನಾವು ನೋಡ್ತಾರ ಅಂತ ಹೇಳಿದ್ರೆ, ಆಗ ಈತನು ನನ್ನ ಪ್ರಿಯನಾಗಿರುವಾಗ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯ್ತು. ಯಾವ ಸಂದರ್ಭದಲ್ಲಿ? ಅದು ಯೇಸು ಕ್ರಿಸ್ತನ ದೀಕ್ಷಾ ಸ್ನಾನ ಆಗುವ ಸಂದರ್ಭದಲ್ಲಿ. ಅದೇ ಸಂದರ್ಭದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಹೇಳ್ತಾ ಇರೋದು, ಇದಲ್ಲದಲ್ಲೇ ಯೋಹಾನನು ಸಾಕ್ಷಿ ಕೊಟ್ಟದು ಹೇಳಿದ್ದೇನೆಂದ್ರೆ, ದೇವರ ಆತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದ್ದೇನು, ಅದು ಆತನ ಮೇಲೆ ನೆಲೆಗೊಂಡಿತ್ತು. ಪ್ರಿಯರೇ, ಇವತ್ತು ನಮಗೆ ನಾವು ಯೋಜನೆ ಮಾಡೋದಾದ್ರೆ, ನಮ್ಮನ್ನ ನಾವು ಪರಿಶೋಧನೆ ಮಾಡೋದಾದ್ರೆ, ನಾನು ನಿಜವಾಗ್ಲೂ ದೇವರ ಸೇವಕನ, ದೇವರ ಇಚ್ಛಾನುಸಾರವಾಗಿ ನಡೆಯುವಂತ ಈ ಕ್ವಾಲಿಟೀಸ್ ನನ್ನಲ್ಲಿ ಇದೆಯಾ? ಪವಿತ್ರಾತ್ಮ ಕೃಪಾವರದಿಂದ ಆ ಪ್ರಭಾವವನ್ನು ನನ್ನಲ್ಲಿ ಬರ್ತಾ ಇದೆಯಾ? ಅದೇ ರೀತಿಯಲ್ಲಿ ನೋಡಿ, ಇಲ್ಲಿ ಇಳಿಯುವುದನ್ನು ನೋಡಿದನು, ಅದು ಅಷ್ಟೇ ಅಲ್ಲ, ಅದು ಆತನ ಮೇಲೆ ನೆಲೆಗೊಂಡಿತ್ತು ಅಂತೇಳಿ. ಪ್ರಿಯರೇ, ಆ ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿಯುವಾಗ, ನಮ್ಮನ್ನೇ ನಾವು ಶೋಧನೆ ಮಾಡುವಾಗ ನಮ್ಮಲ್ಲಿ ಇರಬೇಕಾಗಿರೋದೇನಂತ ಹೇಳಿದ್ರೆ, ಅದಕ್ಕೆ ಕೊನೆಗೆ ಯೆಶಾಯನ ಬರೆದಲ್ಲಿ ಅದ್ರಲ್ಲಿ ಹೇಳ್ತಾರೆ, ಇವನು ಅನ್ಯ ಜನಗಳಲ್ಲಿಯೂ ಸದ್ಧರ್ಮವನ್ನು ಪ್ರಚುರಪಡಿಸುವವನು. ಪ್ರಿಯರೇ, ನಾವು ಮಾಡಬೇಕಾಗಿರೋದು, ಸೇವಕನಾಗಿ ನಾವು ಮಾಡಬೇಕಾಗಿರೋದು ವಿಷಯ, ಪ್ರಚುರಪಡಿಸಬೇಕಾಗಿರೋದು ಅಧೀನ ಮನೋಭಾವವನ್ನು. ಇದು ದೇವ ಸೇವಕನಾಗಿರುವಂತ, ದೇವ ಸೇವಕರಾಗಿರೋ, ದೇವರ ಮಿನಿಸ್ಟ್ರಿ ಮಾಡುವಂತ ಎಲ್ಲರ ಹೃದಯವನ್ನು ಸಂಪೂರ್ಣವಾಗಿ, ಶರೀರವನ್ನು ಸಂಪೂರ್ಣವಾಗಿ ಶುದ್ಧವಾಗಿ ದೇವರನ್ನ ಒಪ್ಪಿಸಬೇಕು ಅಂತ ಹೇಳಿದ್ರೆ, ಪ್ರಿಯರೇ, ಆ ಪವಿತ್ರಾತ್ಮನ ಕೃಪಾವರ ನಮಗೆ ಬೇಕು. ನಮ್ಮೆಲ್ಲರನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಪವಿತ್ರಾತ್ಮನ ಪ್ರಭಾವ ಹೆಚ್ಚಾಗಿ ಬೆಳೆಯಲಿ, ದೇವರ ವಾಕ್ಯ ಪ್ರಭಾವವನ್ನು ಶಕ್ತಿಯಾಗಿ ಬೆಳೆಯಲಿ, ಅದರ ಆಶೀರ್ವಾದವನ್ನು ಹೊಂದಿ ಇನ್ನೂ ಹೆಚ್ಚಾಗಿ ಲೋಕದಲ್ಲಿ ಸುವಾರ್ತೆಯನ್ನು ಹೇಳಲಿಕ್ಕೆ ನಮ್ಮನ್ನೆಲ್ಲವರನ್ನು ದೇವರು ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥಿಸುವ